ಹಾಯ್ ಹಲೋ ಸ್ನೇಹಿತರೆ, ಇವತ್ತು ಸಂಜೆ ನಡೆದ ಘಟನೆ. ನಾನು, ನನ್ನ ಹಸ್ಬೆಂಡ್ ಹಾಗೂ ನನ್ನ ಮಗಳು ಸುಮಾರು ದಿನದ ನಂತರ ಮಲ್ಪೆ ಬೀಚ್ಗೆ ಹೊರಟಿದ್ವಿ. ಇನ್ನೇನು ಮಲ್ಪೆ ರೀಚ್ ಆಗಲಿಕ್ಕೆ ಒಂದು ಕಿಲೋಮೀಟ್ರ್ ಇರಬೇಕು. ಆಗ ನಮಗೆ ದಾರಿಯಲ್ಲಿ ಅಕಸ್ಮಾತಾಗಿ ಒಂದು ಹಕ್ಕಿ ಮೂಂಡಾಗಿ ಬಿದ್ದಿರೋದು ಕಣ್ಣಿಗೆ ಕಂಡಿತು. ನನ್ನ ಮಗಳು ನೋಡಿದ್ಲು. ಅವಳಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ನಮ್ಮನೇಲಿ ಆಲ್ರೆಡಿ ಬೆಕ್ಕಿದೆ, ನಾಯಿ ಇದೆ, ಹಾಗೆ ಮೊಲ ಕೂಡ ಇದೆ. ಆದರೆ ಕೂಡ ಅವಳಿಗೆ ಇನ್ನೂ ಹೆಚ್ಚೆಚ್ಚು ಹಕ್ಕಿಗಳು ಸಾಕಬೇಕು, ಅದೆಲ್ಲ ತುಂಬ ಆಸೆ. ನಮ್ಮ ಮನೇಲಿ ತುಂಬ, ಅವಳು ಸಣ್ಣದಿರುವಾಗ 2 ಲವ್ ಬರ್ಡ್ಸ್ ಇತ್ತು, ಅದು ಹಾವು ಬಂತು. ಹಾಗಾಗಿ ನಾವು ಅದನ್ನು ನಮ್ಮ ಫ್ರೆಂಡ್ಸ್ಗೆ ಕೊಟ್ಟುಬಿಟ್ವಿ. ಈ ಹಕ್ಕಿಯನ್ನೀಗ ಆಲ್ರೆಡಿ ಅದು ಆಗಿರೋದ್ರಿಂದ ಅದಕ್ಕೆ ಒಂದು ಜೀವ ಕೊಡಬೇಕಂತೇಳಿ ನಾವು ಅದನ್ನು ಮನೆಗೆ ಹೋಗುವ ಪ್ಲ್ಯಾನ್ ಮಾಡಿದ್ದೇವೆ. ಈಗ ನಾವು ಬೀಚಿಗೆ ಹೋಗ್ತಿದ್ದೇವೆ. ಬೀಚಿಗೆ ಹೋಗ್ತಾ ಬರುವಾಗ ಮನೆಗೆ ಹೋಗ್ತೇವೆ. ಅಲ್ಲಿ ತನಕ ಅದು ಅಲ್ಲಿ ಕಾರಿನಲ್ಲಿ ಡಿಕ್ಕಿಯಲ್ಲಿ ಬಿಟ್ಟು ಹೋಗ್ತೇವೆ. ಅದಕ್ಕೋಸ್ಕರ ಸ್ವಲ್ಪ ಬೇಕಾದ ನೀರನ್ನೆಲ್ಲ ಹಾಕಿದ್ದೇವೆ ನಾವು ಅಲ್ಲಿ. ನಮ್ಮನೇಲಿ ದಿನಾ ಬೆಳಿಗ್ಗೆ ಬೇರೆ 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 ಹಕ್ಕಿಗಳು ಬರ್ತವೆ. ನಾವು ಕಾಂಪೌಂಡ್ ದಂಡೆ ಮೇಲೆ ಕಾರ್ನರಲ್ಲೆಲ್ಲ ನೀರಿಟ್ಟಿರ್ತೇವೆ. ನಮ್ಮನೇಲಿ ತುಂಬ ಸ್ವಲ್ಪ ಗಾರ್ಡನಲ್ಲಿ ಗಿಡಗಳು ಸಹ ಇದೆ ಅಲ್ವಾ, ಹಾಗಾಗಿ ಹಕ್ಕಿಗಳು ಯಾವಾಗಲೂ ಬರ್ತಾ ಇರ್ತವೆ. ನಮ್ಮ ಹಸ್ಬೆಂಡಿಗೆ ಬೆಳಿಗ್ಗೆ ಆದ ಮೇಲೆ ಹಕ್ಕಿಗಳಿಗೆ ಅಕ್ಕಿ ಹಾಕುವುದು, ನೀರು ಕುಡಿಸುವುದೇ ಕೆಲಸ. ನಾವು ಬೀಚಿಗೆ ಹೋಗಿ ಬಂದ್ವಿ. ರಾತ್ರಿ ಆಗಿತ್ತು. ನನ್ನ ಹಸ್ಬೆಂಡ್ ಕೂಡಲೇ ಅದು ಗೂಡನ್ನು ತೆಗೆದು ಅದಕ್ಕೆ ಹಾಕಿ, ಗೂಡಲ್ಲಿ ಹಕ್ಕಿ ಹಾಕಿದ್ದಾರೆ, ಅಕ್ಕಿ ಕೂಡ ಹಾಕಿದ್ದಾರೆ. ಅದು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ. ಇದನ್ನು ನಾವು ಸಾಕಲೂಬಹುದು, ಗೊತ್ತಿಲ್ಲ. ಇಲ್ಲದಿದ್ದರೆ ಪಂಜರದಿಂದ ಹೊರಗೆ ಬಿಡಲೂಬಹುದು, ಹೇಳಲಿಕ್ಕಾಗೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ, ಆಯಿತಾ. ನಮ್ಮ ಮನೆಯ ಪೆಟ್ಸಲ್ಲಿ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ.